ಹೊಸ ವರ್ಷದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಹೊಸ ವರ್ಷದಲ್ಲಿ ಹೊಸ ಕೊಡುಗೆ ಬರುತ್ತೆ ಅಂದ್ಕೊಂಡಿದ್ವಿ. ಆದರೆ ಇಡೀ ರಾಜ್ಯದ ವಿಶೇಷವಾಗಿ ಯಾರಿಗೆ ಕೆಲಸ ಕಾರ್ಯದಲ್ಲಿ ನಿಮಗೆ 2 ಕೋಟಿ ಉದ್ಯೋಗ ಕೊಡ್ತೀವಿ, ಏನು ಸಹಕಾರ ಮಾಡ್ತೀವಿ, ಬಡವ್ರ ಪರವಾಗಿರ್ತೀವಿ, ಚೌಕಿದಾರ್ ಅಂತ ಹೇಳಿ ಕೊನೆಗೆ ಟೈಮ್ ಬಂದಿದೆ. ಮಹಾತ್ಮ ಗಾಂಧಿಯವ್ರ ಹೆಸರು ಹೇಳಿ ಮಹಾತ್ಮ ಗಾಂಧಿಯವ್ರನ್ನ ಈ ದೇಶದಿಂದ ಆಚೆ ಹಾಕ್ತಕ್ಕಂಥ ಒಂದು ಹುನ್ನಾರವನ್ನು, ಒಂದು ಕರಾಳವು ನನಗನ್ಸುತ್ತೆ ಅದು 1ನೇ ತಾರೀಕೆ ಬಂತ ಏನು ಗೊತ್ತಿಲ್ಲ ನನಗೆ, ಯಾವಾಗ ಶುರು ಮಾಡಿದ್ರು ಒಂದು ಕಾರ್ಯಕ್ರಮವನ್ನು ಇವತ್ತು ಕೇಂದ್ರ ಸರ್ಕಾರದ ಹಾಕೊಂಡಿದ್ದಾರೆ. ನಾನು ಇವತ್ತು ನನ್ನ ಏನು ಪ್ರೆಸ್ ಮೀಟಲ್ಲಿ ನಾನು ಅದಕ್ಕೆ ಮಾತ್ರ, ಅಂದರೆ ಮನ್ರೇಗಾ ಮತ್ತು ಅದೇನೋ ರಾಮ್ಜಿನೋ ಏನೋ ಮಾಡ್ಕೊಂಡಿದ್ದಾರಲ್ಲ ಇದಕ್ಕೆ ಮಾತ್ರ ನಾನು ಸೀಮಿತವಾಗಿಡೋಕ್ಕೆ ತಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಬೇಕಾದ್ರೆ ಬೇರೆ ವಿಚಾರ ಬೇಕಾದ್ರೆ ನಾಳೆ ಇಲ್ಲ ನಾಡ್ದು ಯಾವಾಗಾದ್ರೂ ಸೇರಿಕೊಳ್ಳೋಣ. ಯಾಕೆಂದರೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ. ಇಡೀ ರಾಜ್ಯದಲ್ಲಿ ಬಡವರಿಗೆ ಉದ್ಯೋಗವನ್ನು ಕೊಡ್ತಕ್ಕಂಥ, ಯಾಕೆಂದರೆ ನಾವು ಸ್ವಲ್ಪ ಹಿಸ್ಟ್ರಿ ಹೋಗಬೇಕಾಗುತ್ತೆ. ನೀವು 30-40 ವರ್ಷದಿಂದನೂ ಕೂಡ ಜನರು ಸ್ವಾಭಾವಿಕವಾಗಿ ಕೂಲಿ ಕಾರ್ಮಿಕರೇ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಜಾಸ್ತಿ. ಕಾರ್ಯಕ್ರಮಗಳನ್ನು ಕೊಡಬೇಕಾದ್ರೆ ಭೂ ಹಕ್ಕನ್ನು ಕೊಟ್ಟರು ಕಾಂಗ್ರೆಸ್ ಪಕ್ಷದವರು, ದೇವರಾಜ್ ಅವರು ಇರಬೇಕಾದ್ರೆ. ಅದಾದಮೇಲೆ ಬಂಗಾರಪ್ಪಾಜಿಯವರು ಇರಬೇಕಾದ್ರೂ ಕೂಡ ಭೂ ಹಕ್ಕದ ಜೊತೆಗೆ ಫ್ರೀ ಕರೆಂಟನ್ನು ಕೊಟ್ಟರು ರೈತರಿಗೆ. ಯಾಕೆಂದರೆ ದುಡಿತಕ್ಕಂಥ ಕೈಗೆ ಬರೀ ಒಂದು ಜಮೀನಲ್ಲಿ ಒಂದು ಹೊತ್ತಲ್ಲ, ಇಲ್ಲಾಂದರೆ ಬರೀ ಮಳೆಯಿಂದನೇ ಬೆಳೆ ಬರ್ತಕ್ಕಂಥ ಒಂದು ವ್ಯವಸ್ಥೆ ಅಲ್ಲದೇನೂ ಕೂಡ ಬೇರೆ ಸಂದರ್ಭದಲ್ಲೂ ಕೂಡ ದುಡಿತಕ್ಕಂಥ ಕೈಗೆ. ಯಾಕೆಂದರೆ ನಾವು ಸ್ವಲ್ಪ ಒಂದು ತೀರ್ಮಾನ ಮಾಡಬೇಕಾದ್ರೆ, ಎಲ್ಲಾದರೂ ನಮಗೆ ಕೂಲಿ ಮಾಡೋಕ್ಕೆ ನಮಗೆ ಕೆಲಸ ಇಲ್ಲ ಅಂತ ಹೇಳಿದ್ರೆ ಮನುಷ್ಯನು ಬದುಕಕ್ಕಾಗ್ತದ ಅಂತ ಹೇಳಿ ನಾವು ಯೋಚನೆ ಮಾಡಬೇಕಾಗ್ತದೆ. ಇದು ಯೋಚನೆ ಮಾಡಲಿಲ್ಲ ಅಂದರೆ ತಪ್ಪಾಗುತ್ತೆ. ನಾವು ಎಷ್ಟು ವರ್ಷದಿಂದ ಹೆಂಗೆ ಬಂದಿದ್ದೀವಿ, ಎಲ್ಲಿಂದ ಬಂದಿದ್ದೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈ ಭೂ ಹಕ್ಕನ್ನು ಕೊಟ್ಟಿಲ್ಲ ಅನ್ಕೊಂಬಿಡೋಣ. ಜನರು ಏನು ಮಾಡ್ತಾಯಿದ್ರು, ಉದ್ಯೋಗ ಸೃಷ್ಟಿ ಆಗ್ತಿತ್ತಾ, ಇಲ್ಲ ದುಡಿತಕ್ಕಂಥ ಕೈಗೆ ಕೆಲಸಗಳು ಸಿಗ್ತಾ ಇದ್ವಾ? ಭೂ ಹಕ್ಕೆ ಇಲ್ಲ ಅಂದಿದ್ರೆ ಕೆಲಸನೇ ಇಲ್ಲ. ಮನುಷ್ಯ ಹುಟ್ಟಿ ಭಿಕ್ಷೆ ಬೇಡೋದು ಬಿಟ್ಟರೆ ಇನ್ನೇನೂ ಆಗ್ತಾ ಇರಲಿಲ್ಲ ಅವ್ರಿಗೆ. ಯಾಕೆಂದರೆ ದುಡಿಯೋಕ್ಕೆ ಜಾಗನೇ ಇರ್ತಿರ್ಲಿಲ್ಲ. ಹೆಚ್ಚು ಪಾಲು ಎಲ್ಲರೂ ಕೂಡ ರೈತರೇ ಆ ಸಂದರ್ಭದಲ್ಲಿ. ಇವಾಗ ಬೇರೆ ಬೇರೆ ಉದ್ಯೋಗ 10-15% ಬದಲಾವಣೆ ಆಗಿರ್ಬೋದು. ಬೇರೆ ಬೇರೆ ರೀತಿಯಲ್ಲಿ ಡೆವಲಪ್ಮೆಂಟ್ ಕೂಡ ಆಗ್ತದೆ. ಹಳ್ಳಿಯಿಂದ ಬೇರೆ ಬೇರೆ ಕಡೆ ಕೂಡ ಕೆಲಸನ ಹುಡ್ಕೊಂಡು ಬೇರೆ ಬೇರೆ ಕಡೆ ಹೋಗೋದು. ಯಾಕೆಂದರೆ ಇದು ಹಂತವಾಗಿ ನೋಡಬೇಕಾಗತ್ತೆ. ಯಾವ ಹಂತಕ್ಕೆ ತಂದಿದ್ದಾರೆ ಅಂಥೇಳಿ ನಾನು ಹೇಳೋದಕ್ಕೋಸ್ಕರ ಇದನ್ನು ಪೀಠಿಕೆಯನ್ನು ನಾನು ಮಾತಾಡಬೇಕಾಗ್ತದೆ. ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರು ಇದ್ದಾಗಲೂ ಕೂಡ, ಅದಾದಮೇಲೆ ಅಫ್ಕೋರ್ಸ್ ಸಿದ್ದರಾಮಯ್ಯ ಸಾಹೇಬರು ಏನು ದೇವರಾಜ್ ಅರಸ್ ಅವರ ಒಂದು ಸಮಕಾಲಿನಲ್ಲಿ ಇವತ್ತು ಸಮಾನತೆಯಲ್ಲಿ ಅವರು ಮುಖ್ಯಮಂತ್ರಿಗಳಾಗಿ ಮತ್ತೆ ಈ ರಾಜ್ಯವನ್ನು ಸೇವೆಯನ್ನು ಸಲ್ಲಿಸ್ತಕ್ಕಂಥ, ಮತ್ತು ಅವ್ರದ್ದೇ ಆಗಿರ್ತಕ್ಕಂಥ ಗ್ಯಾರಂಟಿಗಳನ್ನು ಬರೀ ಬಾಯಲ್ಲಿ ಹೇಳಲಿಲ್ಲ, ಭಾಷಣದೊಳಗೆ ಹೇಳಲಿಲ್ಲ, ಅದನ್ನು ಅನುಷ್ಠಾನ ಮಾಡಿದ್ವಿ ನಾವು. ಯಾವುದೇ ಕಾರ್ಯಕ್ರಮ ನಾವು ಪ್ರಣಾಳಿಕೆಯಲ್ಲಿ ಇರ್ಬೋದು, ಪ್ರಣಾಳಿಕೆಯಲ್ಲಿ ಹೇಳಿದೇನೂ ಕೂಡ ಕೆಲವು ಸತಿ ವಿಚಾರಗಳು ಬಂದಾಗ ನಾವು ಸ್ವಾಭಾವಿಕವಾಗಿ ಅದನ್ನ ಅನುಷ್ಠಾನ ಮಾಡ್ತೀವಿ. ಅದು ಅನುಷ್ಠಾನ ಆಗೋದ್ರಲ್ಲಿ ಏನಾದ್ರು ತಪ್ಪಿದ್ರು ಕೂಡ ಅದನ್ನ ಮತ್ತೆ ಯಾವ ರೀತಿ ಇನ್ನೂ ಚೆನ್ನಾಗಿ ಮಾಡಬೇಕು ಅಂಥೇಳಿ ಅದನ್ನು ಯಾವತ್ತೂ ಕೂಡ ಮಾಡ್ಕೊಂಡು ಬಂದಿದ್ದೀವಿ. ಅದನ್ನು ಹಿಂದಿನೂ ಕೂಡ ಯಾವುದೇ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಇದ್ದರೂ ಕೂಡ ಅದನ್ನು ಅನುಷ್ಠಾನ ಬಡವರ ಪರವಾಗಿ ಕಾರ್ಯಕ್ರಮನ ಕೊಡ್ತಾನೆ. ರೈಟ್ ಟು ಎಜುಕೇಷನ್ ಆ್ಯಕ್ಟ್ ತಗೊಳ್ಳಿ, ಕಾಂಗ್ರೆಸ್ ಪಕ್ಷದವ್ರು ಮಾಡಿದ್ದಾರೆ. ಫುಡ್ ರೈಟ್ಸ್ ತಗೊಳ್ಳಿ, ಕಾಂಗ್ರೆಸ್ ಪಕ್ಷದವರು. ಇದು ಫುಡ್ ರೈಟ್ಸು ಮತ್ತು ಅದೇ ರೀತಿ ಜಾಬ್, ಕಾಂಗ್ರೆಸ್ ಪಕ್ಷದವರು ಪ್ರಣಾಳಿಕೆಯಲ್ಲಿ ಹೇಳಿರಲಿಲ್ಲ ನಾವು ಜಾಬ್ ಕೊಡ್ತೀವಿ ಅಂಥೇಳಿ. ಆದರೆ ಬಡವರ ಒಂದು ಸ್ಥಿತಿಯನ್ನು ನೋಡಿ ಅವರಿಗೆ 100 ದಿವಸನೋ ಇಲ್ಲ ಬರಗಾಲ ಸಂದರ್ಭದಲ್ಲಿ 125ರಿಂದ 150 ದಿವಸನೋ ದುಡಿತಕ್ಕಂಥ ಕೈಗೆ, ಅವರ ಹೊಟ್ಟೆಪಾಡಿಗೆ, ಅವ್ರ ಜೀವನಕ್ಕೆ ವಿಶ್ವಾಸ, ಅವ್ರ ಕುಟುಂಬಕ್ಕೆ ವಿಶ್ವಾಸ ಕೊಡ್ತಕ್ಕಂಥ ವ್ಯವಸ್ಥೆ. ಆ ಸಂದರ್ಭದಲ್ಲಿ ಗ್ರಾಮಾಂತರ ಭಾಗದಲ್ಲಿ ಪ್ರಾಪರ್ಟಿ ಡೆವಲಪ್ಮೆಂಟ್ ಮಾಡಬೇಕು. ಕೆರೆಗಳಿರ್ಬೋದು, ಕಾಲುವೆಗಳಿರ್ಬೋದು, ನಮ್ಮ ತೋಟಗಳನ್ನು ಡೆವಲಪ್ ಮಾಡ್ತಕ್ಕಂಥದ್ದಿರಲಿ, ಗ್ರಾಮ ಪಂಚಾಯಿತಿ ಮಟ್ಟದ ಒಂದು ಇತಿಮಿತಿಯಲ್ಲಿ ಏನೇನು ಅವರಿಗೆ ಕೆಲಸ ಕಾರ್ಯಗಳನ್ನು ಕೊಡಬೇಕು ಅಂಥೇಳಿ ಮಾಡ್ತಾರೆ. ಅದನ್ನು ಯಾವುದೇ ಥರದ ರಿಸ್ಟ್ರಿಕ್ಷನ್ಸ್ನ ಸಿಕ್ಕಾಪಟ್ಟೆ ಹಾಕದೆ ಎಲ್ಲ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಇವತ್ತು ಯಾರು ಈ ದೇಶವನ್ನು ನಾವು 2 ಲಕ್ಷ
2 ಕೋಟಿ ಜನರಿಗೆ ಉದ್ಯೋಗವನ್ನು ಕೊಡ್ತೀವಿ. ವರ್ಷ ಸ್ವಿಸ್ ಬ್ಯಾಂಕಿಂದ ದುಡ್ಡು ತರ್ತೀವಿ, ಎಲ್ಲರಿಗೂ ಕೂಡ ಕೆಲಸ ಕಾರ್ಯಗಳನ್ನು ಕೊಡ್ತೀವಿ ಅಂತ ಹೇಳಿ ವಿಶ್ವಾಸದಿಂದ ಇವತ್ತು ಮತವನ್ನು ಹಾಕಿಸ್ಕೊಂಡು 3ನೇ ಟರ್ಮು ಮಹಾತ್ಮ ಗಾಂಧಿಯವರ ಹೆಸರಲ್ಲಿ, ಅಂಬೇಡ್ಕರ್ ಅವರ ಹೆಸರಲ್ಲಿ ಒಂದು ಕಡೆಗೆ ಟ್ರೈ ಮಾಡಿದರು. ನಾವು ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಅಂತ ಹೇಳಿ. ಅದಾಗಲಿಲ್ಲ ಅವ್ರಿಗೆ. ಯಾಕೆಂದರೆ ಈ ದೇಶದಲ್ಲಿ ಸಂವಿಧಾನ ಬದಲಾವಣೆ ಮಾಡೋದಕ್ಕೆ ಅಧಿಕಾರ ಏನಾದ್ರು ಇದ್ದರೆ, ಯಾರು ಸಂವಿಧಾನವನ್ನು ಸಾಮಾನ್ಯ ಜನರಿಗೆ ಕೊಟ್ಟಿದ್ದಾರೆ ಅವ್ರು ತೀರ್ಮಾನ ಮಾಡಬೇಕಾಗ್ತದೆ. ಇಂಡಿವಿಜುವಲ್ ಆಗಿ ಯಾರು ಪ್ರೈಮ್ ಮಿನಿಸ್ಟರ್ ಆಗಲಿ ಯಾವುದೋ ಪಕ್ಷದವ್ರು ತೀರ್ಮಾನ ಮಾಡೋಕ್ಕಾಗಲ್ಲ. ನಮ್ಮ ದೇಶದೊಳಗೆ ಜನರು ತೀರ್ಮಾನ ಮಾಡ್ತಾರೆ ಅದನ್ನು. ಜನರಲ್ಲಿ ಯಾವತ್ತೂ ಕೂಡ ನಾವು ಸಂವಿಧಾನ ಬದಲಾವಣೆ ಮಾಡಬೇಕಂತ ಯಾರು ಕೂಡ ಈ ದೇಶದಲ್ಲಿ ಹೇಳಿಲ್ಲ. ಆದರೆ ಪಕ್ಷದವ್ರು ಹೇಳ್ಕೊಂಡು ಓಡಾಡಿದರು. ಅವ್ರಿಗೆ ಆಗಲಿಲ್ಲ. ಅವ್ರಿಗೆ ಆ ಸೂಕ್ಷ್ಮತೆ ಅರ್ಥ ಆಯ್ತು. ಯಾಕೆಂದರೆ ನಾವೆಲ್ಲ ಜಾತಿವಾರು ಇಲ್ಲಾಂದರೆ ಪ್ರಾಂತ್ಯ ಎಲ್ಲರೂ ಕೂಡ ಯಾವ ರೀತಿ ಒಂದೇ ಬೇರೆ ಬೇರೆ ಸಂಸ್ಕೃತಿ ಇದೆ ನಮ್ಮ ದೇಶದೊಳಗೆ. ನಾವು ಯಾವ ರೀತಿ ಬದುಕಬೇಕು ಅಂತ ಹೇಳಿ ಸಂವಿಧಾನವನ್ನು ಭಾಳ ಅಚ್ಚುಕಟ್ಟಾಗಿ, ನನಗನ್ಸಿದೆ ಇಡೀ ವಿಶ್ವದಲ್ಲೇ ಯಾವುದಾದ್ರೂ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸಂವಿಧಾನ ಇದೆ ಅಂತ ಹೇಳಿದರೆ ಅದು ನಮ್ಮ ಭಾರತ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ. ನಾವೆಲ್ಲರೂ ಕುತ್ಕೊಂಡು ಈ ಥರ ಮಾತಾಡ್ತಿದ್ದೀವಿ ಅನ್ನೋದಕ್ಕೂ ಕೂಡ ಕಾರಣ ಬಹಳ ಮುಖ್ಯವಾಗಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ. ನಾವು ಎಷ್ಟೊಂದು ಕಾರ್ಯಕ್ರಮಗಳನ್ನು ಕೆಲವರು ಭಾಳ ಮಹನೀಯರು ಭಾಳ ಸಾಧನೆ ಮಾಡಿರ್ತಕ್ಕಂಥವ್ರದ್ದು ಅವ್ರ ಹೆಸರು ಮೇಲೆ ನಡೆಸ್ಕೊಂಡು ಹೋಗ್ತೀವಿ. ಮಹಾತ್ಮ ಗಾಂಧಿಯವರು ಒಂದು ಕನಸಿತ್ತು, ಕೆಲಸವನ್ನು ಕೊಡಬೇಕು, ದುಡಿಯೋಂಥ ಕೈಗೆ ಕೆಲಸ ಕೊಡಬೇಕು ಅಂತೇಳಿ ಅವ್ರ ಕನಸಿತ್ತು. ಅದಕ್ಕೆ ಈ ರೋಜ್ಗಾರ್ ಅಂಥೇಳಿ ಮನ್ರೇಗಾ ಅಲ್ಲಿ ಏನು ಸ್ಟಾರ್ಟ್ ಮಾಡಿದರು ಮನಮೋಹನ್ ಸಿಂಗ್ ಅವರು. ಆ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿಯವರೇ ಹೆಸರಿಟ್ಟಿದ್ದು ರೀಸನ್ ಅದಕ್ಕೆ. ಯಾಕೆಂದರೆ ಮಹಾತ್ಮ ಗಾಂಧಿಯವ್ರ ಹೆಸರಿಟ್ಟರೆ ಅದಕ್ಕೆ ಭಾಳ ಅರ್ಥ ಬರುತ್ತೆ ಅಂತ ಹೇಳಿ. ಇವತ್ತು BJPಯವರು ಏನೇ ನಾವಿಲ್ಲ ಆ ಥರ ಇಲ್ಲ ಅಂತ ಹೇಳಿದ್ರು ಕೂಡ ನಿಮಗೂ ಚೆನ್ನಾಗಿ ಗೊತ್ತಿದೆ, ನಮಗೂ ಚೆನ್ನಾಗಿ ಗೊತ್ತಿದೆ. ಈ 2 ವರ್ಷದೊಳಗೆ ನಾನು ಅಧಿಕಾರಕ್ಕೆ ಬಂದ ಮೇಲೆ ನಾವೇ ನರೇಗಾಲ್ಲಿ ಮನ್ರೇಗಾಲ್ಲಿ ನಾವು ಕೆಲಸವನ್ನು ತರ್ತಕ್ಕಂಥದ್ರಲ್ಲಿ ಎಷ್ಟು ರಿಸ್ಟ್ರಿಕ್ಷನ್ಸ್ ಹಾಕಿ ಕೂತ್ಕೊಂಡಿದ್ದಾರೆ. ನಾವು ಏನಪ್ಪ ಇದು ಯಾವಾಗ ಕೊಡ್ತಾರೆ, ಇನ್ನೇನು ಸರಿ ಮಾಡ್ತಾರೆ ಅಂತ ನಮ್ಮ ಕ್ಯಾಬಿನೆಟಲ್ಲೆಲ್ಲ ಕೂತ್ಕೊಂಡು ಮಾತಾಡ್ಬೇಕಾರೆಲ್ಲ ನೋಡಿದರೆ ಎಂಥ ದುರಂತ ಅಂತ ಹೇಳಿದರೆ ನನಗನ್ಸುತ್ತೆ ಮಹಾತ್ಮ ಗಾಂಧಿಯವರು ಒಂದು ಮಾನವೀಯತೆಯ ಮೌಲ್ಯವನ್ನು, ಶಾಂತಿಯ ದೂತ, ವಿಶ್ವಕ್ಕೆ ಶಾಂತಿಯ ದೂತ ಯಾರಾದರೂ ಇದ್ದರೆ ಅದು ಮಹಾತ್ಮ ಗಾಂಧಿಯವರು ಬಿಟ್ಟರೆ ಏನಲ್ಲ. ಇಂಥ ಒಂದು ದೊಡ್ಡ ದೇಶದಲ್ಲಿ ಇವತ್ತು ಸ್ವತಂತ್ರವನ್ನು ತಗೊಳ್ತಕ್ಕಂಥ ವ್ಯವಸ್ಥೆ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ, ಮಹಾತ್ಮ ಗಾಂಧಿಯವ್ರ ಜೊತೆಗೆ ಸುಮಾರಷ್ಟು ಜನರು ಬಲಿದಾನ ಆದರು. ನಾವೆಲ್ಲ ಇವತ್ತೆಲ್ಲ ಇಲ್ಲಿ ಹಿಂಗೆ ಕುತ್ಕೊಂಡಿದ್ದೀವಿ ಅಂದರೆ ಬ್ರಿಟಿಷರ್ಸಿಂದ ನಮಗೇನಾದ್ರು ಹೊರಗೆ ಬಂದಿದ್ದೀವಿ ಅಂತ ಹೇಳಿದರೆ ಅದಕ್ಕೆ ಕಾರಣಕರ್ತರು, ನೇತೃತ್ವವನ್ನು ವಹಿಸಿರ್ತಕ್ಕಂಥವ್ರು. ಎಷ್ಟೇ ಆದ್ರೂ ಅಹಿಂಸೆ ಬೇಡ, ನಮಗೆ ಹಿಂಸೆಯಲ್ಲಿ ಬೇಡ, ಅಹಿಂಸೆಯಲ್ಲೇ ನಾವು ಸ್ವಾತಂತ್ರ್ಯ ತಗೊಳ್ಳೋಣ ಅಂಥೇಳಿ ಹೈಯೆಸ್ಟ್ ನನಗನ್ಸುತ್ತೆ ಸ್ಟ್ಯಾಚ್ಯೂನ, ಯಾರು ಒಂದು ಮೂರ್ತಿಯನ್ನು ಗೌರವದಿಂದ ಬೇರೆ ಬೇರೆ ದೇಶದಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿದರೆ ನನಗನ್ಸುತ್ತೆ ಅದು ಮಹಾತ್ಮ ಗಾಂಧಿಯವ್ರು ಮಾತ್ರ. ವಿಶ್ವಮಾನವ ಅಂತ ಹೇಳಿದರೆ ಅದನ್ನ ನಿಜವಾಗ್ಲೂ ಮಹಾತ್ಮ ಗಾಂಧಿಯವ್ರಿಗೆ ಹೇಳೋದಕ್ಕೆ ನಾವು ಅರ್ಹತೆ ಇದೆ. ಅದನ್ನು ಪಡ್ಕೊಂಡಿದ್ದಾರೆ ಅವರು. ಅದಕ್ಕೆಲ್ಲರೂ ಕೂಡ ನಮ್ಮ ಭಾರತ ದೇಶದ ಎಲ್ಲ ಪ್ರಜೆಗಳು ಕೂಡ ಕಾರಣ, ಯಾರು ನಮಗೆ ಸ್ವಾತಂತ್ರ್ಯ ಕೊಟ್ಟರು. ಇವತ್ತು ಅದನ್ನೇ UPA ಗೌರ್ಮೆಂಟ್ ಅವರು ಜಾಬ್ ಓರಿಯೆಂಟೆಡ್ ಎಷ್ಟು ಎಲ್ಲರಿಗೂ ಕೂಡ, ನೀವು ಯಾವುದೇ ಹಳ್ಳಿಯಲ್ಲಿ ಹೋಗಿ ಯಾರ್ಯಾರು ಜಾಬ್ ಕಾರ್ಡ್ ಮಾಡಿದ್ದಾರೆ ಅವ್ರು 2 ಕೋಟಿ ಅಂತ ಹೇಳಲಿಲ್ಲ. ಮನ್ರೇಗಾ ಅಲ್ಲಿ 2 ಕೋಟಿ ಅಂತ ಹೇಳಲಿಲ್ಲ. ಯಾರ್ಯಾರು ಗ್ರಾಮ ಪಂಚಾಯಿತಿ ಮಟ್ಟದೊಳಗೆ ದುಡಿತಕ್ಕಂಥವ್ರಿಗೆ ಆಸೆ ಇದೆ. ಆಮೇಲೆ ಎಸ್ಕಲೇಷನ್ ಆಫ್ ಪ್ರೈಸಸ್ಸು ಇದೆ. ನಿಮಗೆ ಪೆಟ್ರೋಲ್ ಜಾಸ್ತಿ ಆದರೆ ನಿಮಗೆ ಉದ್ಯೋಗ ಖಾತ್ರಿಯಲ್ಲೂ ಕೂಡ ಜಾಸ್ತಿ ದುಡ್ಡು ಬರ್ತದೆ. ನನಗೆ ನೆನಪಿದೆ, ನಾನು ಮೋಸ್ಟ್ಲಿ ಕೆಲವರು ಸ್ನೇಹಿತರು ನಿಮ್ಮನ್ನು ಕರೆಸಿದ್ದೆ. ನಾನು ಇಲ್ಲಿ ಮಾವಲಿ ಅಂತ ಒಂದು ಹಳ್ಳಿಗೆ ಮಾಧ್ಯಮದ ಇದನ್ನು ಏನು ಕೆರೆ ಹೂಳು ಇತ್ತದು. ನಾನು 2013ರಿಂದ 18ರೊಳಗೆ JDS ಪಕ್ಷದಲ್ಲಿದ್ದೆ. ನಾನು JDS ಪಕ್ಷದಲ್ಲಿದ್ದಾಗ ಸ್ವಾಭಾವಿಕವಾಗಿ ನಮ್ಮ ಮಲೆನಾಡು ಭಾಗದಲ್ಲಿ ಈ ಕೂಲಿ ಮಾಡೋದು, ಹೋಗಿ ಬೇರೆಯವ್ರಿಗೆ ದುಡ್ಡಿಗೆ ಆಳ್ತರ ಕೆಲಸ ಮಾಡೋದು, ಅದು ಸ್ವಲ್ಪ ಅಲ್ಲಿ ಮನಸ್ಸಿಗೆ ಒಂದು ಸ್ವಲ್ಪ ಹಚ್ಕೊಳ್ತಾರೆ ಸ್ವಲ್ಪ. ಅದಕ್ಕೆ ನಾನೇನು ಮಾಡಿದೆ, ಬರಗಾಲ ಬಂದ್ಬಿಡ್ತು 2 ವರ್ಷ, ಭಾಳ ದೊಡ್ಡ ಬರಗಾಲ, ಸ್ವಲ್ಪ ಕಷ್ಟ, ಜೀವನಕ್ಕೆ ಕಷ್ಟ ಆಗ್ತದೆ. ಈ ಮನ್ರೇಗಾದು ತಗೊಂಡು ನಾವು ಮನ್ರೇಗಾ ಅಂಥೇಳಿ ಮಾವಲಿಯಲ್ಲಿ ಒಂದು ಕೆರೆ ಹೂಳು ಇರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿದೆ. ಯಾಕೆಂದ್ರೆ ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ನಾನು ಅನುಭವ ಪಟ್ಟಿರೋದ್ರಿಂದ ಮುಂದೆ ಏನಾಗುತ್ತೆ ದುರಂತ ಅಂತ ಹೇಳೋದಕ್ಕಿದು. ಮನ್ರೇಗಾ ಆ ಕಾರ್ಯಕ್ರಮದಲ್ಲಿ ಸುಮಾರು ಅಲ್ಲಿ ಐ ಥಿಂಕ್ ಆ ಊರಲ್ಲಿ 192 ಜನರು ಜಾಬ್ ಕಾರ್ಡ್ ಮಾಡಿರ್ತಾರೆ. ಜಾಬ್ ಕಾರ್ಡ್ ಅಂತೇಳಿ ಮಾಡಬೇಕು ಈಗ ಕೆಲಸ ಮಾಡೋದಾದರೆ.
ನಾನೇನು ಮಾಡಿದೆ, ನಮ್ಮ ಮುಖಂಡರಿಗೆಲ್ಲ ಮನವಿ ಮಾಡಿದೆ, ದಯವಿಟ್ಟು ನೀವೆಲ್ಲ ಗುಡ್ಲಿ ಪಿಕಾಸಿ ಬುಟ್ಟಿ ಎಲ್ಲ ತಗೊಬರ್ರಿ, ಒಂದು ನಮ್ಮ ಜನರಿಗೂ ಕೂಡ ಕೆಲಸ ಮಾಡೋದಕ್ಕೆ ನಾವೇನು ಹಿಂದೆ ಜರಿಯೋದು ಬೇಡ ಅಂಥೇಳಿ ನನ್ನ ನೇತೃತ್ವದಲ್ಲೇ ಆಗಲಿ ಅಂಥೇಳಿ ಒಬ್ಬ MLA ಆಗಿ ನಾನು ಕೂಲಿ ಕೆಲಸ ಮಾಡ್ತೀನಿ ಅಂಥೇಳಿ ಅವತ್ತು ನಾವೆಲ್ಲ ಹೋಗಿ ಸುಮಾರು 2,500 ಜನರು, ನಮ್ಮ ಲೀಡರ್ಸು ಮತ್ತು ಬೇರೆ ಪಕ್ಷಾತೀತವಾಗೂ ಕೆಲವರೆಲ್ಲ ಬಂದರು, ಅಭಿಮಾನಿಗಳು ಪಕ್ಷಾತೀತವಾಗಿ ಹೋಗಿ 15 ದಿವಸ ಮಾಡ್ತಕ್ಕಂಥ ಕೆಲಸವನ್ನು, ಕೆರೆ ಹೂಳು ಎತ್ತಬೇಕು. ಇಡೀ ಭಾರತ ದೇಶದಲ್ಲಿ ಸೊರಬದಲ್ಲೇ ಹೈಯೆಸ್ಟ್ ಕೆರೆ ಇರೋದು, 1300 ಚಿಲ್ಲರೆ ಕೆರೆ ಇದೆ, 1300 ಕೆರೆ. ಇಡೀ ಭಾರತ ದೇಶದಲ್ಲಿ ಯಾರು ಒಂದು MLA ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು ಕೆರೆಗಳಿದ್ದಾವೆ ಅಂದರೆ ಜಾಸ್ತಿ ಅದು ಸೊರಬ ಕ್ಷೇತ್ರದೊಳಗೆ. ಅದಕ್ಕೆ ನಾವು ಫಸ್ಟ್ ಒಂದು ಮಾವಲಿ ಅಂತ ಕೆರೆಯನ್ನು ತಗೊಂಡು ಹೂಳು ಎತ್ತಕ್ಕಂಥದ್ದನ್ನು 15 ದಿವಸದೊಳಗೆ ಮಾಡ್ತಕ್ಕಂಥ ಕೆಲಸನ ಕೇವಲ 6 ತಾಸಲ್ಲೇ ಮುಗಿಸಿದ್ವಿ ನಾವು. ಅಲ್ಲಿ ರೆಕಾರ್ಡಲ್ಲಿ ಇದ್ದಿದ್ದು 192 ಮ್ಯಾನ್ ಡೇಸ್ ಅಂತ ಹೇಳಿ ಅವರು ಎಷ್ಟು ಜನರು ಕಾರ್ಡ್ ಮಾಡಿಸಿದ್ದಾರೆ. ಆದರೆ ನಾವೆಲ್ಲರೂ ಕೂಡ ಮುಖಂಡರು ನಾವೆಲ್ಲ ಗುದ್ಲಿ ಪಿಕಾಸಿ ತಗೊಂಡು ಹೋಗಿ ಒಂದು ಕೆರೆ ಹೂಳು ತೆಗೆದು, ಆ ಕೆರೆ ನೀವು ಇಲ್ಲಿಂದ ಹೋಗ್ಬೇಕಾದ್ರೆ ಶಿಕಾರಿಪುರದಲ್ಲಿ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ ನಿಮಗೆ. ಶಿರಾಳಕೊಪ್ಪದಿಂದ ನೀವು ಸೊರಬ ಹೋಗಬೇಕಾದ್ರೆ ಸ್ವಲ್ಪ ಒಳಗಡೆ ಹೋಗಬೇಕು, ಮಾವಲಿ ಊರಲ್ಲಿ ಒಳಗಡೆ ಹೋಗ್ಬೇಕು, ಊರು ಒಳಗೆ ಹೋಗಬೇಕು. ಇದನ್ನು ಯಾಕೆ ಮಾಡಿದ್ವಿ? ಯಾಕೆಂದರೆ ಜನರಿಗೆ ವಿಶ್ವಾಸ ಕೊಡಬೇಕು. ಇದು ಕೆಲಸ ಮಾಡೋದು ಯಾರೋ ಒಬ್ಬ ಶೂಸ್ ಹೊಲಿಯೋನು ಕೂಡ ಗೌರವದಿಂದ ಒಂದು ಕಡೆ ಕುತ್ಕೊಂಡು ಕ್ಲೀನಾಗಿ ಕೆಲಸ ಮಾಡ್ತಾನೆ ಅಂದರೆ ಅದು ಜಾಬ್. ಅದು ಅವನು ಶೂಸ್ ಹೊಲಿತಾನೆ, ಇಲ್ಲ ಕಸ ಗುಡಿಸ್ತಾನೆ. ಪೌರ ಕಾರ್ಮಿಕರಿಗೆ ಎಷ್ಟು ಗೌರವವನ್ನು ಕೊಟ್ಟು 2 ವರ್ಷದ ಹಿಂದೆ ನಾವು ಇಲ್ಲಿ ಪೆರೇಡ್ ಮಾಡಿಸಿದ್ವಿ. ಪೌರ ಕಾರ್ಮಿಕರು ಇರೋದ್ರಿಂದನೇ ನಾವು ಹಿಂಗೆ ಸ್ವಚ್ಛತೆ ಇರೋದು. ಅವರಿಲ್ಲ ಅಂದಿದ್ರೆ ಸರಿ ಆಗ್ತಿರ್ಲಿಲ್ಲ. ಕೆಲಸ ನೀನು ಹೆಂಗೆ ಚೆನ್ನಾಗಿ ಮಾಡಬೇಕು ಅದನ್ನು ನೋಡಬೇಕೆ ಹೊರತು ನೀನು ಏನು ಕೆಲಸ ಮಾಡ್ತೀಯ, ಏನು ಕೆಲಸ, ಆ ಭಾವನೆ ಬರಬಾರ್ದು ಅಂಥೇಳಿ ನಾವೇ ಹೋಗಿ ಆಳ ಕೆಲಸ ಮಾಡಿ ಅವತ್ತು ನಿಮಗೆ ನನಗೆ ಗೊತ್ತಿರೋ ಪ್ರಕಾರ ಇಡೀ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ಲಾಸ್ಟ್ ಇದ್ವಿ, ಹೆಚ್ಚು ಕಮ್ಮಿ ಲಾಸ್ಟ್ ಬಟ್ ಒಂದಿದ್ದು 7 ತಾಲೂಕಲ್ಲಿ ವಿ ಕೇಮ್ ಫಸ್ಟ್. ನೀವು ರೆಕಾರ್ಡ್ ತೆಗೆದು ನೋಡಿಸಿ. ಇಡೀ ರಾಜ್ಯದಲ್ಲಿ ತುಂಬ ತಳಹಂತದಲ್ಲಿದೆ, ಯಾಕೆಂದರೆ ಮಲೆನಾಡು ಭಾಗದಲ್ಲಿ ಸ್ವಲ್ಪ ತಳಹಂತದಲ್ಲಿ ಇರ್ತಾರೆ. ವಿ ಕೇಮ್ 2nd or 3rd ಸ್ಟೇಟಲ್ಲಿ ನಮ್ಮ ಜಿಲ್ಲೆ. ಅಂದರೆ ಇದನ್ನು ಉದಾಹರಣೆಯಾಗಿ ತಗೊಂಡು ಹೋಗಿ ಅವತ್ತು ಕಾಂಗ್ರೆಸ್ ಪಕ್ಷ UPA ನಾವು ವಿರೋಧ ಪಕ್ಷದಲ್ಲಿದ್ವಿ, ನಂದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ಅಲ್ಲಿ ಹಾಕೋರು, ನಂದು ಹೆಸರೇನು ಹಾಕಲಿಲ್ಲ ನೋಡಿ. ಒಬ್ಬರು ಜನಪ್ರತಿನಿಧಿಗಳು ಕೂಡ ಇದನ್ನು ಪ್ರಮೋಟ್ ಮಾಡೋದಕ್ಕೆ, ವಿಶ್ವಾಸವನ್ನು ಕೊಡೋದಕ್ಕೆ ಅವರು ಕೂಡ ಕೂಲಿ ಕೆಲಸ ಮಾಡಿ ಇದನ್ನು ಪ್ರಮೋಟ್ ಮಾಡಿದರು ಅಂತೇಳಿ ತೋರಿಸಿದ್ರು. ಅಂದರೆ ಅಲ್ಲಿಗೆ ಇದಕ್ಕೆ ಗೌರವ ಇದೆ, ಇದಕ್ಕೊಂದು ವ್ಯಾಲ್ಯೂ ಇದೆ. ಈಗ ಮೊನ್ನೆ ನಾನು ಹುರುಳಿ ಅಂಥೇಳಿ ಒಂದು ಊರು, ನನ್ನ ಇಲಾಖೆಯಲ್ಲಿ ಕಾಂಪೌಂಡಿಗೆ ದುಡ್ಡಿಲ್ಲ, ನಾವು ಕೊಡೋದಿಲ್ಲ, ಕಾಂಪೌಂಡಿಗೆ ಕೊಡೋದಿಲ್ಲ. ಅದನ್ನು ಉದ್ಯೋಗ ಖಾತ್ರಿಯಲ್ಲೇ ಮಾಡಬೇಕು ಅಂತೇಳಿ ಅಮೆಂಡ್ಮೆಂಟೇ ಇದೆ, ಅದರೊಳಗೆ ರೂಲ್ಸೇ ಇದೆ. ಕಾಂಪೌಂಡು, ಅಡುಗೆ ಮನೆ ರಿಪೇರಿ, ನಿಮಗೆ ಗ್ರೌಂಡು, ಬಾತ್ರೂಮು ನನಗೆ ಗೊತ್ತಿರೋ ಪ್ರಕಾರ ಬಾತ್ರೂಮ್ದು ಡೌಟ್ ಅನಿಸುತ್ತೆ, ಕಾಂಪೌಂಡ್ ಇದೆ. ಒಟ್ಟು 5 ಐಟಮಲ್ಲಿ 4 ಐಟಮು ಬರೀ ನನ್ನ ಇಲಾಖೆದೆ. ಯಾಕೆ ಅಂತ ಹೇಳಿದರೆ ನೀವು ಉದ್ಯೋಗ ಸೃಷ್ಟಿ ಮಾಡಬೇಕಲ್ಲ, ಅವಾಗ ಕೆಲಸ ಬೇಕು ತಾನೆ. ನೀವೆಲ್ಲದನ್ನೂ ನಿಮ್ಮ ಇಲಾಖೆಯಲ್ಲಿ ಕೊಟ್ಟುಬಿಟ್ರೆ ಕೆಲಸ ಸೃಷ್ಟಿ ಆಗೋದಿಲ್ಲ. ಮನುಷ್ಯರು ಮಾಡೋಂಥ ಕೆಲಸ ಕೊಡಬೇಕಾದ ದೊಡ್ಡ ಬಿಲ್ಡಿಂಗ್ ಎಲ್ಲ ಒಂದೇ ಸತಿ ಕಟ್ಟೋಕ್ಕಾಗಲ್ಲ. ಅಲ್ಲಿ 40% ಮೆಟೀರಿಯಲ್ಲು, 60% ಕೆಲಸ, ಅದೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತವೆ. ನಾನು ಏನು ಮಾಡಿದೆ, ತಮಗೂ ಕೂಡ ಗೊತ್ತಿದೆ, ನೀವು ಕೂಡ ಬಂದ್ರಿ. ಹುರುಳಿ ಅಂತ ಗ್ರಾಮದಲ್ಲಿ ಒಂದು ದಿವಸ ಸುಧಾಕರ್ ಅವ್ರನ್ನ ಕರೆಸಿದೆ, ಪ್ಲಾನಿಂಗ್ ಮಿನಿಸ್ಟ್ರಿಗೆ. ದಯವಿಟ್ಟು ಇದನ್ನು ನೋಡಿ ನೀವು ಬೇರೆ ಕಡೆನೂ ಕೂಡ ವಿಸ್ತರಣೆ ಮಾಡಿ, ಮ್ಯಾಂಡೇಟ್ಸ್ನ ಜಾಸ್ತಿ ಮಾಡಿ. ಕೆಲಸ ಮಾಡೋಕ್ಕೆ ಈಗ ದುಡ್ಡು ಬರುತ್ತೆ, ನಾನು ಕೆಲಸ ಮಾಡಿದ್ರೆ ಅಂತ ಹೇಳಿದರೆ ಗೌರವದಿಂದ ಯಾರು ಬೇಕಾದ್ರೆ ಕೆಲಸ ಮಾಡ್ತಾರೆ. ಯಾವ ಕೆಲಸ ಅಂತ ಹೇಳಿ ಬರೋದಿಲ್ಲ. ನಮ್ಮ ಶಾಲೆಯಲ್ಲಿ ನಮ್ಮ ಪ್ರಾಪರ್ಟಿ ಮಾಡಿರೋದು ನಾವು 22 ದಿವಸನ 23 ದಿವಸ ತೊಗೊಂಡು ಆ ಕಾಂಪೌಂಡ್ನ ಫಿನಿಷ್ ಮಾಡಿದ್ವಿ. ನಾವು ಹೋಗಿ ಸುಮ್ಮನೆ ಫೋಟೋ ಕೊಟ್ಟಿರ್ಬೋದು, ನಾವು ಸ್ವಲ್ಪ 1 hour 1 ತಾಸು ಕೆಲಸ ಮಾಡಿರ್ಬೋದು. ಆ ಮನೋಭಾವನೆ ಇದೆಯಲ್ಲ, ಜನರಿಗೆ ವಿಶ್ವಾಸವನ್ನು ತಗೊಂಡು ನಾವೆಲ್ಲ ಒಂದೇ ಬರ್ರಪ್ಪ ಕೆಲಸ ಮಾಡಬೇಕು ಅಂಥೇಳಿ, ಅದು ಬಹಳ ದೊಡ್ಡ ಸಾಧನೆ. ಅದು ನಿಜವಾಗ್ಲೂ ಭವಿಷ್ಯಕ್ಕೆ ಬಹಳ ಮುಖ್ಯ. ಇಂಥ ಕಾರ್ಯಕ್ರಮಗಳನ್ನು ತಗೊಂಡು ಈ ದೇಶಕ್ಕೆ ಸ್ವತಂತ್ರವನ್ನು ಕೊಟ್ಟು ಹಂತ ಹಂತವಾಗಿ ಮಹಾತ್ಮ ಗಾಂಧಿಯವ್ರ ಹೆಸರು ಎಲ್ಲೆಲ್ಲಿದೆ ಅದನ್ನೆಲ್ಲ ತೆಗಿತಕ್ಕಂಥ ಹುನ್ನಾರವನ್ನು ಇವತ್ತು BJP ಅವರು ಮಾಡ್ತಾರಲ್ಲ. ಆಮೇಲೆ ಭಾಷಣ ಮಾಡ್ತಾರೆ, ಏನಂತ ಹೇಳಿದರೆ ಇಲ್ಲ ನಾವೆಲ್ಲ ಮಿಸ್ಗೈಡ್ ಮಾಡ್ತೀವಿ. ಏನು ಮಿಸ್ಗೈಡ್ ಮಾಡ್ತೀವಿ? ನಾನು ಅದಕ್ಕೆ ಫುಲ್ ಇದನ್ನು ವಾಟ್ಸಪ್ಪಲ್ಲೇ ನಿಮಗೆ ಕಳಿಸ್ಕೊಡ್ತೀನಿ ದಯವಿಟ್ಟು. ಯಾಕೆಂದರೆ ನಾನು ಸಿಕ್ಕಾಪಟ್ಟೆ ಎಳೆದು ಭಾಷಣ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಕಂಪ್ಲೀಟ್ಲಿ ಇದರೊಳಗೆ A to Z ಯಾವ ರೀತಿ ಇದೆ, ಏನು ಹೆಂಗೆ ಅವರು ಹುನ್ನಾರದಲ್ಲಿ ಅದನ್ನ ಕ್ಲೋಸ್ ಮಾಡ್ತಾರೆ ಅಂತೇಳಿ ನೋಡಿ. ಈ ದೇಶದೊಳಗೆ ಸಾಹುಕಾರರ ಸಾಲನ ಮನ್ನಾ ಮಾಡ್ತಾರೆ.
ಬಡವ್ರ ಸಾಲನ ಇವ್ರು ಹಣೆ ಬರಕ್ಕೆ ಒಂದು ದಿವಸ ಯಾವಾಗಾರ ಮಾಡ್ಯಾರ? ಯಾವಾಗ ಮಾಡಿದ್ದಾರೆ ಹೇಳಿ ನೋಡೋಣ. ಮನಮೋಹನ್ ಸಿಂಗ್ ಅವರು 62,000 82,000 ಕೋಟಿ 77 ಅದರೊಳಗೆ ನನಗೂ ಕೂಡ 50,000 ಸಾಲ ಮನ್ನಾ ಆಗಿತ್ತು. 50,000ನೋ 2 ಲಕ್ಷನೋ ಗೊತ್ತಿಲ್ಲ. ಈ DCC ಬ್ಯಾಂಕಲ್ಲಿ ಸಾಲ ತಗೊಂಡ್ರೆ ನಿಮಗೆ ಆ ಟೈಮಲ್ಲಿ 50,000 ನನಗೂ ಕೂಡ ಸಾಲ ಮನ್ನಾ ಆಗಿತ್ತು. ನಾವು ಯಾವುದೋ ಪಕ್ಷ ಜಾತಿ ಏನು ನೋಡಿರಲಿಲ್ಲ. ಅವತ್ತು ನಮಗೆ ಸಹಕಾರ ಆಗಿತ್ತು. ನನಗೆ ಸಹಕಾರ ಆಗಿದೆ ಅಂದರೆ ಬಡವರಿಗೆ, ಭಾಳ ಕಷ್ಟದಲ್ಲಿರೋರಿಗೆ, ಜೀವನ ನಡೆಸೋದಕ್ಕೂ ಕೂಡ ಕಷ್ಟ ಆಗ್ತಕ್ಕಂಥವ್ರಿಗೆ ಎಷ್ಟು ಅನುಕೂಲ ಆಗಿರ್ಬೋದು ಅವತ್ತು ಅಂತ ಹೇಳಿ ಯೋಚನೆ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.